ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಮೀಸೆ ತಿರುಗಿಸಿದ ಶಾಸಕರತ್ತ ಚಪ್ಪಲಿಗೆ ಎಸೆದ ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ಪ್ರದೀಪ್ ಈಶ್ವರ್ ವಿರುದ್ಧ ಒಕ್ಕಲಿಗರು ಕೆಂಡ ಮಂಡಲರಾಗ್ಬಿಟ್ರು. ಒಂಚೂರು ಹೈ ಡ್ರಾಮಾ ಅಲ್ಲೂ ಕೂಡ ನಡೀತು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಶನಿವಾರ ನಡೆದಂಥ ಕೆಂಪೇಗೌಡ ಜಯಂತಿ ಹಲವು ನಾಟಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಯಿತು. ಶಾಸಕ ಪ್ರದೀಪ್ ಈಶ್ವರ್ ಅವರ ಹತ್ರ ಚಪ್ಪಲಿ ಎಸೆಯಲಾಯಿತು. ಆಮೇಲೆ ಆರಂಭದಿಂದಲೂ ಕೂಡ ಕೊನೆಯವರೆಗೂ ಗೊಂದಲದ ಗೂಡಾಗೇ ಇತ್ತು ಈ ಕಾರ್ಯಕ್ರಮ. ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣವಾಗಿತ್ತು. ಪೊಲೀಸರು ಗುಂಪು ಚದುರಿಸೋಕೆ ಲಘು ಲಾಠಿ ಪ್ರಹಾರವನ್ನು ಕೂಡ ನಡೆಸಬೇಕಾದಂಥ ಪರಿಸ್ಥಿತಿ ಬಂತು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಳಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ದುಬಾರಿ ವಾಚ್ಗಳಿದೆ. ರಾಮರಾಜ ಪಂಚೆ ಮಾರಾಟ ಮಾಡಿ ಅನಿತಾ ಕುಮಾರಸ್ವಾಮಿ ಬಿಡದಿಯಲ್ಲಿ 32 ಎಕರೆ ಜಮೀನು ಖರೀದಿಸಿದ್ರೆ ಅಂತ ಪ್ರದೀಪ್ ಈಶ್ವರ್ ಅವರು ಟೀಕಿಸಿದ್ರು. ತೀರಾ ವೈಯಕ್ತಿಕ ಟೀಕೆಗಳಾಗಿತ್ತು ಇದು. ಕುಮಾರಸ್ವಾಮಿ ವಿರುದ್ಧದ ಟೀಕೆಗೆ ಕೆಂಪೇಗೌಡ ಜಯಂತಿಯಲ್ಲಿ ಹಾಜರಿದ್ದ ಜೆಡಿಎಸ್ನ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ರಮದಿಂದ ನಿರ್ಗಮಿಸಬೇಕು, ಕುಮಾರಸ್ವಾಮಿ ಅವರ ಬಳಿ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹೇಳಿದ್ರು. ಹುಚ್ಚ ಗೋ ಬ್ಯಾಕ್ ಅಂತ ಘೋಷಣೆಗಳನ್ನು ಕೂಗಲಾಯಿತು. ಜಿಲ್ಲಾಧಿಕಾರಿಗಳಾದಂಥ ಜಿ ಪ್ರಭು ಎಷ್ಟೇ ಮನವಿ ಮಾಡಿದ್ರೂ ಉಪಯೋಗ ಆಗಲೇ ಇಲ್ಲ. ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದನ್ನು ಗಮನಿಸಿದ ಆದಿಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಯುವ ಸಮುದಾಯ ಉದ್ವೇಗಕ್ಕೆ ಒಳಗಾಗಬಾರದು, ಸಮುದಾಯದ ಮುಖಂಡರ ಜೊತೆ ಚರ್ಚಿಸಿ ಸಮಸ್ಯೆ ಪರಿಹರಿಸ್ತೇವೆ, ಶಾಂತಿ ಕಾಪಾಡಿ ಅಂತಲೂ ಕೂಡ ಕೋರ್ಕೊಂಡ್ರು. ಅದಾದ್ಮೇಲೂ ಕೂಡ ಅಷ್ಟಕ್ಕೆ ಅದು ಮುಗಿಲಿಲ್ಲ. ಇನ್ನು ಭಾಷಣಕ್ಕೂ ಕೂಡ ಅಡ್ಡಿಪಡಿಸಲಾಯಿತು. ನಂತರ ಶಾಸಕ ಪ್ರದೀಪ್ ಈಶ್ವರ್ ಭಾಷಣಕ್ಕೆ ಅಡ್ಡಿಪಡಿಸಲಾಯಿತು. ವಿಜಯನಗರ ಸಾಮ್ರಾಜ್ಯದ ರಾಜ ಶ್ರೀ ಕೃಷ್ಣದೇವನ ರಾಯರ ಸಾಮಂತರಾಗಿದ್ದ ಕೆಂಪೇಗೌಡರ ಜಯಂತಿ ಶುಭಾಶಯಗಳು ಅಂತ ಪ್ರದೀಪ್ ಶುರು ಮಾಡ್ಕೊಂಡ್ರು. ಮೀಸೆ ತಿರುವಿ ಭುಜ ತಟ್ಟಿದ ಶಾಸಕ ಭಾಷಣ ಮುಗಿಸಿದ ಬಳಿಕ ಶಾಸಕರು ಪೊಲೀಸ್ ಭದ್ರತೆಯಲ್ಲಿ ಕನ್ನಡ ಭವನದಿಂದ ಹೊರಬಂದ್ರು. ಈ ವೇಳೆ ಕಾರಿನ ಮೇಲೆ ನಿಂತು ಜೆಡಿಎಸ್ ಕಾರ್ಯಕರ್ತರಿಗೆ ಸವಾಲ್ ಹಾಕುವ ರೀತಿ ಮೀಸೆಯನ್ನ ತಿರುವಿದ್ರು. ಸೊ ಭುಜವನ್ನ ತಟ್ಟಿದ್ರು. ಅವ್ರೇನ್ ಮಾತಾಡಿದಾರೆ ಕೇಳೋಣ ಬನ್ನಿ. ಶೋಷಿತರು ಬದುಕಬಾರ್ದ, ಜಿಲ್ಲೆಯಲ್ಲಿ ಓಬಿಸಿರು ಬದುಕಬಾರ್ದ? ಕುಮಾರಣ್ಣ, ನೀನು ಡಿ.ಕೆ. ಅವ್ರನ್ನೂ ಸಹಿಸಲ್ಲ, ಚೆಲುವಣ್ಣನೂ ಸಹಿಸಲ್ಲ, ಓಬಿಸಿನೂ ಸಹಿಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ಅವರಿಂದ ನೀವು ನೋಡಿದ್ದೀರಾ, ಒಂದೇ ಒಂದು ಓಬಿಸಿ ಎಂ.ಎಲ್.ಎನ, ಶೋಷಿತ ವರ್ಗದ ಎಂ.ಎಲ್.ಎನ, ನನ್ನ ಕುಟುಂಬವನ್ನ, ನನ್ನನ್ನು ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, ಓಬಿಸಿಗಳು. ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡಕ್ಕೆ ನಾವು ಲಾಯಕ್ಕು. ನಿಮ್ಮ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ಮ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ ಓಬಿಸಿ ಶಾಸಕನನ್ನ ನಡೆಸ್ಕೊಳ್ಳೋ ರೀತಿನ ನಮ್ಮ ಜಯಂತಿಗಳು ಯಾವತ್ತಾದ್ರೂ ನಿಮ್ಮ ನಾಯಕರನ್ನ ನಾವು ಅವಮಾನಿಸಿದೀವ? ನಮ್ಮ ಜಯಂತಿ ಕುಮಾರಣ್ಣ, ನೀನೊಬ್ಬ ಓಬಿಸಿ ಹುಡುಗನ್ ಟಾರ್ಗೆಟ್ ಮಾಡಿ ಇವತ್ತು ಸ್ಟೇಟ್ ಇಂದ ಜೆಡಿಎಸ್ ಕಾರ್ಯಕರ್ತರು ಬಂದಿದ್ದಾರೆ. ರೇ, ನಾನು ಒಕ್ಕಲಿಗರ ನಾಯಕ ಡಿ.ಕೆ. ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ, ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡ್ಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು ನಾನು. ನೀವು ಕುಮಾರಣ್ಣ, ಇವತ್ತು 1000 ಜನ ಬಂದು ನೀವು ಕಂಪ್ಲೀಟ್ ರೆಕಾರ್ಡಿಂಗ್ ನೋಡಿ. ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ತೇಜೋವಧೆ ಮಾಡಿದ್ದಾರೆ. ನಾನು ಕುಮಾರಣ್ಣನ್ಗೆ ಹೇಳ್ತಾ ಇದ್ದೀನಿ, ನಿಖಿಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಖಿಲ್, ಕುಮಾರಣ್ಣ, ನೀವು ನಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ರಿ, ನಾವು ನಿಮ್ಮನ್ನ ಪ್ರಶ್ನೆ ಮಾಡಿದ್ವಿ, ಮತ್ತೆ ಪ್ರಶ್ನೆ ಮಾಡ್ತಿದ್ದೀನಿ. 32 ಎಕರೆ ತಗೊಳಕ್ಕೆ ನೀವು ಯಾವ ಬದನೆಕಾಯಿ ಸೀಡು, ಯಾವ ಟೊಮೊಟೊ ಸೀಡ್ ಹಾಕಿದ್ರಿ ಹೇಳಿ, ನಾನು ನಮ್ಮ ರೈತರಿಗೆ ಆ ಬದನೆಕಾಯಿ ಸೀಡ್ ಕೊಡಿಸ್ಬೇಕು. ಕುಮಾರಣ್ಣ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಗಳನ್ನ 1000 ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ಹೆದರ್ತೀವ ನಾವು? ನಾನು ಕುಮಾರಣ್ಣ, ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ ಓಬಿಸಿ ಹುಡುಗನ ಅವಮಾನ ಮಾಡಿದ್ದು. ಕುಮಾರಣ್ಣ ಅಗೇನೆಸ್ಟ್ ಓಬಿಸಿ, ಜೆಡಿಎಸ್ ಅಗೇನೆಸ್ಟ್ ಓಬಿಸಿ. ನಾನು ಕಳೆದ 2 ಅವರಿಂದ ನನ್ನ ತಾಯಿ ಬಗ್ಗೆ ಕೇಳ್ತಾರೆ ಇವರು, ನನ್ನ ಕುಟುಂಬದ ಬಗ್ಗೆ ಕೇಳ್ತಾರೆ ಇವರು. ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಶ್ರೀಮತಿ ಬಗ್ಗೆ ಮಾತಾಡ್ತಾರೆ ಎದುರುಗಡೆಯಿಂದ. ಒಬ್ಬ ಓಬಿಸಿ ಅವ್ರ ತಾಯಿ ಅಷ್ಟು ಕೀಳ ನಿಮಗೆ? ಅವಮಾನ ಮಾಡಿದ್ರೆ